Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಬಹುಶಃ ಇವತ್ತು ಬಡತನ ಇದ್ದರೂ ಕೂಡ, ಇವತ್ತು ಯಾವುದೇ ಥರದ್ದು ಕಾರು ಬಂಗ್ಲೆ ಇಲ್ಲದಿದ್ದರೂ ಕೂಡ, ಇವತ್ತು ನಾವು ದುಡಿದಿರ್ತಕ್ಕಂಥ 10 ರೂಪಾಯಿಯಲ್ಲಿ ಅಟ್ಲೀಸ್ಟ್ 5 ರೂಪಾಯಿ ಆದರೂ ಏನೋ ಒಂದಿಷ್ಟು ಬೇರೆಯವರಿಗೆ ತೆಗೆದಿಡೋಣ, ಬೇರೆಯವರಿಗೆ ಸಹಾಯ ಮಾಡೋಣ ಅಂತಕ್ಕಂಥ ಗುಣ ಇಟ್ಕೊಂಡು ನೆಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸ್ತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ನಮ್ಮ ವಾಹಿನಿ ಇದೆ ಸ್ನೇಹಿತರೆ. ಇವತ್ತು ಹೂವು ಮಾರ್ತಕ್ಕಂಥ ಒಂದು ಉದ್ಯೋಗದಲ್ಲಿರ್ತಕ್ಕಂಥ ಒಂದು ಕುಟುಂಬ ಕೂಡ ಇವತ್ತು ಸಂಸ್ಕಾರವನ್ನು ಬಿಟ್ಟು ಬೆಳೆದಿಲ್ಲ. ಇವತ್ತು ಅದೇ ಶ್ರೀಮಂತಿಕೆ ಅಂತಲೇ ಇವತ್ತು ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ ಸ್ನೇಹಿತರೆ. ಬಹುಶಃ ಅವರ ಪತಿ ಇವತ್ತು KSRTC ಒಂದು ಉದ್ಯೋಗದಲ್ಲಿ ಭಾಳಷ್ಟು ವರ್ಷಗಳ ನಿರಂತರ ಸೇವೆ. ಆದರೂ ಕೂಡ ಇವರು ಬದುಕು ದುಡ್ಡುಗೋಸ್ಕರ ಒತ್ತು ಕೊಡ್ತಕ್ಕಂಥದ್ದಲ್ಲ, ಮಾನವೀಯತೆಗೆ ಒಂದು ಒತ್ತು ಕೊಡ್ತಕ್ಕಂಥ ಒಂದು ಕುಟುಂಬ. ಹೀಗಾಗಿ ಇವತ್ತು ತೋರಣಗಲ್ ಭಾಗದಲ್ಲಿ ಮಂಜುಳಾ ಅಂತ, ಶ್ರೀಮತಿ ಮಂಜುಳಾ ಅವರು ಬಹುಶಃ ಇವತ್ತು ನಮ್ಮ ಜೊತೆ ಇದ್ದಾರೆ. ಇನ್ನೂ ಓದಬೇಕಾದ್ರೆ ಬಹುಶಃ ಭಾಳಷ್ಟು ಕಷ್ಟಪಟ್ಟು ಬಡತನವನ್ನು ಬೆನ್ನಿಗೆ ಕಟ್ಕೊಂಡು ಇವತ್ತು ಬಡತನ ಇದ್ದರೂ ಕೂಡ ಇವತ್ತು ಭಾಳಷ್ಟು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಮಹಿಳೆ. ಅಷ್ಟೇ ಅಲ್ಲ, ಹಲವಾರು ಜನರಿಗೆ ಸಹಕಾರ ಕೊಡ್ತಾನೆ ಇವತ್ತು ಅವರನ್ನ ಗುರುತಿಸಿ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಪ್ರಶಸ್ತಿಗಳನ್ನ ಕೊಟ್ಟಿದೆ ಈ ಮಹಿಳೆಗೆ. ಈ ಮನೆಗೆ ಎದುರುಗಡೆ ಬಂದ ತಕ್ಷಣವೇ ಅವರ ತಂದೆ ತಾಯಿ ಫೋಟೋ ಕಾಣುತ್ತೆ, ಅವರ ತಂದೆ ತಾಯಿ ದರ್ಶನ ಕಾಣುತ್ತೆ. ಯಾಕೆಂದರೆ ಅಷ್ಟು ಸಂಸ್ಕಾರದಲ್ಲಿ ತುಂಬ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಈ ವ್ಯಕ್ತಿ ಬಹುಶಃ ಎಲ್ಲಿ ಕೂಡ ಹಾದಿ ತಪ್ಪದೇ ಒಂದು ಸಂಸ್ಕಾರ ಮಾನವೀಯತೆ ಅಂತಕ್ಕಂಥದ್ದು ಗುಣ ಇಟ್ಕೊಂಡು ತಮ್ಮ ಶ್ರೀಮತಿಯವರ ಜೊತೆ ಕೂಡ ಹೆಜ್ಜೆ ಹಾಕ್ತಕ್ಕಂಥ. ತಂದೆ ತಾಯಿ ಹೆಸರು ಏನು? ನಮ್ಮ ತಂದೆ ಹೆಸರು ಜೀರ್ ಬಾಬಣ್ಣ, ತಾಯಿ ಹೆಸರು ಸರ್ವಮಂಗಮ್ಮ. ನೀವೇನು ಓದಿರ? ನಾವು ಅಲ್ಲಿ SLC ಓದಿದ್ದು. SLC ಓದಿದ್ಮೇಲೆ ನಮ್ಮ ಮನೆಯಲ್ಲಿ ಅವರು ಮದುವೆ ಮಾಡಿದರು. ಮದುವೆ ಮಾಡಿ ಇಲ್ಲಿ ದರೋಜಿನಲ್ಲಿ ಬಂದಿದ್ದು. ದರೋಜಿಯಲ್ಲಿ ಬಂದಮೇಲೆ ಇವರು KSRTCಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಮಗೆ ಏನು ಇದು ಅನಿಸಿಲ್ಲ. ಆಮೇಲೆ ಅವರೇ ಇಲ್ಲ, ನೀನು ಓದಿಸ್ತೀನಿ, ಮುಂದೆ ಓದ್ಕೊಂಬಿಡು, ಹಿಂಗೆ ಇರಲ್ಲ ಕಾಲ ಹಾಗೆ ಹೀಗೆ ಅಂತೇಳಿ ಅವರು BCom ಮಾಡಿಸಿ MCom ಮಾಡಿಸಿದ್ರು. ಆಮೇಲೆ ಮತ್ತೆ ಇರಲಿ ಟೆಕ್ನಿಕಲ್ ಅಂತೇಳಿ ITI ಕೂಡ ಮಾಡಿಸಿದ್ರು. ಇಲ್ಲೇ ಬಳ್ಳಾರಿಯಲ್ಲೇ ಮಾಡಿದ್ದು ITIನ. ಮತ್ತು ಅದಾದಮೇಲೆ ಅದಕ್ಕಿಂತ ಮುಂಚೆನೇ ಇಲ್ಲಿ ನಾವು ವ್ಯವಸಾಯ ಮಾಡ್ಕೊತಾನೆ ಹೂವು ಮಾರ್ತಾಯಿದ್ವಿ ದರೋಜಿಯಲ್ಲಿ. ಮಾಡ್ತಾಯಿದ್ದಾಗ ಇವ್ರದ್ದು ಸ್ವಲ್ಪ ಕೆಲಸ ಹೋಗ್ಬಿಟ್ಟಿತ್ತು, ಅಂದರೆ ಡಿಸ್ಮಿಸ್ ಆಗಿತ್ತು. ಡಿಸ್ಮಿಸ್ ಆದಾಗ ಆವಾಗನೇ ಗದ್ದೆ ಕೆಲಸ ಮಾಡ್ಕೊತ ಹೂವು ಮಾರ್ಕೊತ ಇದ್ದಾಗ ಇದು ಒಂದು ಆಪ್ಷನಲ್ ಬಂತು. ಜಿಂದಾಲಲ್ಲಿ ಟ್ರೈನಿಂಗ್ ಕೊಡ್ತಾರೆ ಹಾಗೆ. ಟ್ರೈನಿಂಗ್ ಅಂದ್ರೆಗಿನ್ನ 2006ರಾಗೆ ಟ್ರೈನಿಂಗ್ ಮಾಡ್ತಾ ಬೇರೆ ಕಡೆ ಹಂಗೆ ಜಾಬ್ ಮಾಡ್ತಾ ಜಾಯ್ನ್ ಆಗಿರೋದು. ದೊಡ್ಡ ಕಂಪ್ನಿಯಲ್ಲಿ ಅನ್ನೋದಕ್ಕಿಂತ ಒಂದು ಮೋಟ್ರು ರಿವೈಂಡಿಂಗ್ ಮಾಡ್ತಾಯಿದ್ದೆ ಬೆತ್ತಲಲ್ಲಿ ಅಂತ. ಅಲ್ಲಿ ಅಂದರೆ ನಾನು ಎಲ್ಲಿ ಹೋದ್ರೂ ಕೂಡ ಸಹಕರಿಸೋ ಜನ ಚೆನ್ನಾಗೇ ಸಹಕರಿಸಿದ್ದಾರೆ. ದೇವರು ಎಲ್ಲರನ್ನೂ ಒಳ್ಳೆಯದೇ ಮಾಡಲಿ ಅಂತ ಅನ್ಕೊಂಡು. ಯಾಕಂದರೆ ಒಂದು ಹೆಣ್ಮಗಳು ಹೊರಗಡೆ ಹೋಗ್ತಿದ್ದಾಳೆ ಅಂದ್ರೆಗಿನ್ನ ನೋಡೋ ಅಭಿಪ್ರಾಯನೇ ಬೇರೆ ಇರುತ್ತೆ. ನಾವು ಯಾವ ಥರ ಇರ್ತೀವಿ ಅವರು ಆ ಥರನೇ ಇರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಅಣ್ಣ ಸ್ಥಾನ ಕೊಟ್ಟಿದ್ದೀನಿ, ಕೆಲವ್ರಿಗೆ ತಮ್ಮ ಸ್ಥಾನ ಕೊಟ್ಟಿದ್ದೀನಿ.
ಕೆಲವರಂತೂ ತಂದೆ ಸ್ಥಾನ ಕೂಡ ತೊಗೊಂಡಿದ್ದಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ನನಗೆ ಸಪೋರ್ಟಿಂಗ್ ಮಾಡಿದ್ದಾರೆ. ಮತ್ತು ಆಮೇಲೆ LNTಯಲ್ಲಿ ಮಾಡ್ತಾಯಿದ್ದೆ ಇಂಜಿನಿಯರಿಂಗ್ ವರ್ಕ್. ಅದಾದಮೇಲೆ ಅವ್ರದ್ದು ಪ್ರಾಜೆಕ್ಟ್ ಮುಗಿತಂತ ಹೋದ್ಮೇಲೆ ಈ ಲೋಕೋ ಪೈಲಟಲ್ಲಿ ಜಾಯ್ನ್ ಆದೆ 2013 ಲೋಕೋ ಪೈಲಟ್ ಮಾಡ್ತಾನೆ ಇಲ್ಲಿನೇ ಸ್ವಲ್ಪ ನಮ್ಮ ಮನೆಯವರಿಗೂ ಪ್ರಾಬ್ಲಮ್ ಆಯಿತು ಆಪ್ಷನಿಂದ. ಆ ಟೈಮಲ್ಲಿ ಕೂಡ ನನಗೆ ಕುಟುಂಬದಲ್ಲಿಂದನೇ ಅನ್ನೋದಕ್ಕಿಂತ ಹೊರಗಡೆ ಕುಟುಂಬದಲ್ಲಿಂದನೇ ಬ್ಲೆಸ್ಸಸ್ಸು ಮತ್ತು ಪ್ರತಿಯೊಂದೂ ಸಹಾಯ ಚೆನ್ನಾಗಿ ಆಯಿತು. ಹಂಗೆ ಅವ್ರೂ ಇದು ಮಾಡ್ಕೊತ ಒಂದು ಉನ್ನತ ಸ್ಥಾನಕ್ಕೆ ಬಂದ್ವಿ. ನಮ್ಮ ಮಕ್ಕಳು ಅಂದರೆ ಇಬ್ಬರು ಒಂದು ಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂಗೆ ಇಬ್ಬರು. ಅವ್ರೂ ಕಷ್ಟ ನೋಡ್ಕೊತಾನೆ ಬಂದು ಇವಾಗ ಅವರು ಒಳ್ಳೆ ನಾವು ಅವ್ರನ್ನ ಪಡೆಯೋಕ್ಕೆ ಅಂದರೆ ಕೆಲವ್ರು ಅಂತಿರ್ತಾರೆ ತಂದೆ ತಾಯಿನ ಪಡೆಯೋಕ್ಕೆ ನಾವು ಪುಣ್ಯ ಮಾಡೀವಿ ಅಂತ. ನಾವು ಅಂದ್ಕೊಂತೀವಿ ಅಂಥ ಮಕ್ಕಳನ್ನ ಪಡೆಯೋಕ್ಕೆ ನಾವು ಪುಣ್ಯ ಮಾಡೀವಿ ಅಂದ್ಕೊತೀವಿ. ಇಬ್ಬರೂ ಚೆನ್ನಾಗಿದ್ದಾರೆ. ನನ್ನ ಗಂಡ ಅಂದರೆ ಅವರೊಂದು ಲೈಫ್ ಪಾರ್ಟ್ನರ್, ಲವರ್ ಅನ್ಬೋದು. ಅಂತ ತಂದೆ ತಾಯಿ ಸಿಗಕ್ ನಾವು ಪುಣ್ಯ ಮಾಡಿದ್ವಿ ಅಂಕಲ್. ಎಷ್ಟ್ ಜನದ ಪುಣ್ಯ ಇರ್ತೇನೆ ಅಷ್ಟೇ. ಯಾಕೆ ಎಂತ ಕಷ್ಟ ಇದ್ರು ಕೂಡ ನಮ್ಗೆ ಏನೋ ಅಂತ ಕಮ್ಮಿ ಮಾಡಿಲ್ಲ ಅಂಕಲ್. ಚೆನ್ನಾಗಿ ಓದ್ಸ್ಕೊಂಡ್ ಬಂದ್ರು, ಇಂಥದಕ್ಕೆ ಕಮ್ಮಿ ಅಂತ ಮಾಡಿಲ್ಲ. ನನಗೇನಾದ್ರು ಮಾಡ್ಬೇಕಂದ್ರೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದೊಂದು ಖುಷಿ. ಏನಂದ್ರೆ ಅವ್ರು ಖುಷಿಯಾಗಿರೋದ್ ನಾನ್ ನೋಡ್ಬೇಕು ಅಂಕಲ್ ಅಷ್ಟೇ. ಏನು ಇವತ್ತು ತಾವು ಇಲ್ಲಿ ಬಳಕೆ ಮಾಡ್ತಕ್ಕಂಥ ಹಳೆ ಸೈಕಲ್ ಎಲ್ಲ ಹಿಂಗೆ ಇಟ್ಟಿದ್ದಾರೆ. ಅದು ನಾನ್ ಡಿಗ್ರಿ ಇದು ಸೈಕಲ್ ಯೂಸ್ ಮಾಡ್ತಿದ್ದೆ ಅಂಕಲ್. ಅಮ್ಮ ಸ್ಕೂಟಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಬೇಡ ಅಮ್ಮ, ಸೈಕಲ್ ಎಲ್ಲಿ ಇರುತ್ತೆ ಸ್ವಲ್ಪ ಎಕ್ಸರ್ಸೈಸ್ ಆಗುತ್ತೆ ಅಂತ ನಾನು ಮಾಡ್ತಾ ಇದ್ದೆ. ಅದನ್ನ ನಾನು ಬೇರೆಯವ್ರಿಗಾದ್ರೂ ಕೊಡುವಂತಂದ್ರೆ ಇಲ್ಲ ಇಟ್ಕೊತೀನಿ ನನಗೆ ಅಂತ ಮನೇಲಿ ಇಟ್ಕೊಂಡಿದ್ದೆ. ಜನದಲ್ಲಿ ಇವತ್ತು ನೆನಪಾಗ್ತಾರೆ ಸರ್. ಅವ್ರು ಬಂದು ಹೆಲ್ಪ್ ಮಾಡ್ತಾಯಿದ್ರು, ಧೈರ್ಯ ಹೇಳಿದ್ರು ಅಂತಕ್ಕಂಥ. ಅಂದರೆ ತಮ್ಮ ಪತಿಯವರ ಅನಾರೋಗ್ಯ ಇದ್ದಾಗಲಿ ಅಥವಾ ತಾವು ಕಷ್ಟಪಟ್ಟಿದ್ದಾಗ ಆಗಲಿ ಇವತ್ತು ಅಂಥ ವ್ಯಕ್ತಿಗಳು ನೆನಪಾಗ್ತಾರೆ ಅಂತಕ್ಕಂಥವ್ರು ಯಾರು ಮೇಡಮ್? ನನಗೆ ಹೇಳ್ಬೇಕಂದ್ರೆ ಸರ್, ನಮಗೆ ಇವರು ಸ್ವಾಮಿ ಆ್ಯಂಡ್ ಸನ್ಸಲ್ಲಿ ಸರ್ ಇದ್ದರು, ಸ್ವಾಮಿ ಸರ್ ಅಂತ. ಅವರು ನನಗೆ ನಾವು ಕೂತುರಾಯಿದಿ ಅಂತ ನಂಬ್ತಿದ್ರು. ನನಗೆ ಅದು ಇವಾಗಲೂ ನನಗೆ ಕಣ್ಣ ನೀರು ಬರುತ್ತೆ. ಅಷ್ಟ್ರ ಮಟ್ಟಿಗೆ ನನಗೆ ಯಾರೂ ಹೇಳಲ್ಲ, ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಕೂತುರಾಯಿದಿ ಅಂತ ಇದ್ರು. ಅವರು ಆಶೀರ್ವಾದ. ಆಮೇಲೆ ಇವರು ಅನಾರೋಗ್ಯ ಇದ್ದಾಗ ನನಗೆ ಭಾಳ ಅಂದರೆ ಶೈಲೇಶ್ ಸರ್ ಅಂತ ಹೇಳಿದ್ರು. ಶೈಲೇಶ್ ಸರ್ ಅವರು ನನಗೆ ತಂದೆ ಸ್ಥಾನದಾಗಿದ್ದಾರೆ. ಯಾಕಂದರೆ ನಾನು ಅವರು ಸಣ್ಣವರೇ ಆಗಿರ್ಬೋದು, ಬಟ್ ನಾನು ಅವ್ರನ್ನ ಅಪ್ಪಾಜಿ ಅಂತಲೇ ನಾನು ನಂಬರ್ ಸೇವ್ ಮಾಡ್ಕೊಂಡು. ಯಾಕಂದರೆ ಆ ಟೈಮಲ್ಲಿ ತಂದೆ ತಾಯಿ ಕೂಡ ಆಗಲಾರದ ಟೈಮ್ನಲ್ಲಿ ಅವರು ಅಷ್ಟು ನನಗೆ ಸಪೋರ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಭಾಷೆ ಸರ್ ಅಂತೇಳಿದರೆ ನಮ್ಮ JPDS ಮ್ಯಾನೇಜರು ಅವರು, ಮತ್ತು ಧರ್ಮೇಂದ್ರ ಅಂತೇಳಿ ನೋಡಿ ಸರ್, ನಮ್ಮದು ಬಡ ಕುಟುಂಬ, ರೈತಾಕಿಯಿಂದ ಬಂದಿದ್ದು. ನಾವು ಭಾಳ ಕಷ್ಟದಾಗ ಬಂದ ಸರ್ ನಮ್ಮ ತಂದೆ ತಾಯಿ. ಆದ್ರೂ ಕಷ್ಟದಲ್ಲಿ ಓದ್ಕೊಂತ ಬಂದಿವಿ ಸರ್. ನಾವು ಕಷ್ಟದಲ್ಲಿ ಓದ್ಕೊಂತ ಬಂದು ನಾವು SLC ಆಯಿತು, ITI ಮಾಡಿದ್ವಿ. ITI ಆದಮೇಲೆ ಜಾಬ್ಗೆ ಹಾಕಿದ್ವಿ ಸರ್. KSRTC ಅಲ್ಲಿ ಕಂಡಕ್ಟರ್ ಆಗಿ 1992ರಲ್ಲಿ ಜಾಯ್ನ್ ಆದ್ವಿ. ಅಲ್ಲಿಂದ ಭಾಳ ಕಷ್ಟ ಸರ್, ಕಷ್ಟ ಜೀವನ ನಮ್ಮದು. ಆದ್ರೂ ಹಂಗೆ ಮಾಡ್ಕೊಂತ ಬಂದ್ವಿ ಸರ್. ಆಮೇಲೆ 2002ರಲ್ಲಿ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್. ಡಿಸ್ಮಿಸ್ ಆಯ್ತು ನಮ್ಮದು ಪ್ರಾಬ್ಲಮ್ ಆಗಿ. ಆವಾಗ ಭಾಳ ಕಷ್ಟ ಬಿದ್ದಿವಿ ಸರ್. ಅವಾಗ ಹೇಳ್ಬಾರ್ದು, ಅದು ತನ್ನಕ್ಕೂ ಭಾಳ ಕಷ್ಟ ಆಯಿತು. ನಮ್ಮ ಶ್ರೀಮತಿ ಅವರು ಮಂಜುಳಾ ನನ್ನ ಸಂಗಾತಿ ಭಾಳ ನನಗೆ ಯಾವುದಕ್ಕೂ ಹೆದರಬೇಡ, ನಾನು ಹೂ ಮಾಡಿ ನಿನ್ನ ಜೀವನ ಮಾಡೋಣ, ನೀ ಯಾವುದಕ್ಕೆ ಆಲೋಚನೆ ಮಾಡೋಕ್ಕೆ ಹೋಗ್ಬೇಡ, ಧೈರ್ಯ ಕೊಟ್ಟು ಹೇಳಿದಾರೆ ಸರ್. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಬೇಕು.
ಆಮೇಲೆ ಅಣ್ಣ ತಮ್ಮಳ ಯಾರು ನಮಗೆ ಆಪ್ರೇಷನ್ ಒಂದು ಆಯ್ತು ಸರ್, ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಯಿತು. ಯಾರೋ ಅಣ್ಣ ತಮ್ಮಳು ನಮಗೆ ಯಾರು ಕೈ ಇಡಲಿಲ್ಲ, ಬೀಗರು ಕೈ ಇಡಲಿಲ್ಲ. ಆದರೂ ಹೆಣ್ಮಕ್ಳು ಆದರೂ ಹೊರಗಳಿನವ್ರು ಭಾಳ ಹೆಲ್ಪ್ ಮಾಡಿದರು, ಸುಮ್ಮನೆ ಅನ್ಬಿಡೋದು. ಶ್ರೀಮತಿಯವರು ಕೆಲವೊಂದು ಪ್ರಶಸ್ತಿಗಳು ತೋರಿಸಿದ್ರು. ಎಲ್ಲೇ ಒಂದು ಕಡೆ ಬೇರೆ ಬೇರೆ ಕಡೆ ಎಲ್ಲ ನಾನು ಕೇಳಿದಾಗ ಪ್ರಶಸ್ತಿಗಳು ಏನು ತಗೊಂಡು ಏನು ಮಾಡ್ತೀರಿ, ಏನು ತೋರಿಸ್ತೀರಿ ಸರ್, ದುಡ್ಡು ಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ ಸರ್ ಅಂತ ಕೆಲವ್ರ ಭಾವನೆ. ಈ ಥರ ಒಂದಿಷ್ಟು ಪ್ರಶಸ್ತಿ ಕಂಡಾಗ ಏನು ಅನಿಸ್ತು? ಯಾಕಂದ್ರೆ ಅವ್ರೇನು ಚೆಕ್ಗಳು ತರಲಿಲ್ಲ, ಪ್ರಶಸ್ತಿ ತಂದರು. ಚೆಕ್ ಬೇಡ ಸರ್, ನಮಗೆ ದುಡ್ಡು ತಿಂದು ತೇಗಿ ಇದು ಮಾಡಿಬಿಡ್ತೀವಿ. ಅವು ನೆನಪಿನ ಕಾಣಿಕೆ ಸರ್. ಅವು ಪ್ರಶಸ್ತಿ ಅಂದರೆ ಸರ್ಟಿಫಿಕೇಟ್ ಇದ್ದವು. ಅದು ಎಷ್ಟು ಕೋಟಿ ಕೊಟ್ಟರು ಸಾಲದಲ್ಲ, ಅದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ ಸರ್. ಏನು ಮಾಡ್ತಾರೆ, ದುಡ್ಡು ಇಲ್ಲಲ್ಲ ಅದಕ್ಕೆ. ದುಡ್ಡು ಬೇಡ ಸರ್, ಅದು ಅಷ್ಟು ಇದೇ ಇದೆ ಸರ್. ಅದಕ್ಕೆ ಗೌರವ ಇದೆ, ಅಷ್ಟು ಗೌರವ ಇದೆ. ಇವತ್ತು ದುಡ್ಡು ಇರ್ತದೆ ಹೋಗುತ್ತೆ ಸರ್ ಯಾರ ಹತ್ರನೂ. ಆ ಪ್ರಶಸ್ತಿ ಸಿಗಬೇಕಾದ್ರೆ ಎಷ್ಟು ಕಷ್ಟ ಬೇಕು ಸರ್. ಗುರ್ತಿಸಿ ಕೊಟ್ಟಾರಲ್ಲ ಸರ್. ಯಾವ ಮೇಷ್ಟ್ರು ನೆನಪಾಗ್ತಾರೆ ನಿಮಗೆ ಇವಾಗ? ಇವಾಗ ಕೊಟ್ರಪ್ಪ ಮೇಷ್ಟ್ರು ಒಬ್ಬರೇ ಅದಾರ ಸರ್ ನಮ್ಮ ಗುರುಗಳು. ಮೊನ್ನೆ ಕಂಡು ಭಾಳ ಅದು ವ್ಯಕ್ತಪಡಿಸೋಕ್ಕಾಗಲ್ಲ ಸರ್, ಅಷ್ಟು ಮಟ್ಟಿಗೆ ಆಯ್ತು. ಏನು ಹೇಳ್ತೀರಾ ತಮ್ಮ ಶ್ರೀಮತಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದು ಒಳ್ಳೆ ಜಾಬ್ ತೊಗೊಂಡಿದ್ದಾರೆ ಇವಾಗಲೇ. ಚಾರ್ಟರ್ ಸರ್, ಹಂಗೆ ಚೆನ್ನಾಗಿರಲಿ, ಇನ್ನೊಬ್ರಿಗೆ ಸಹಾಯ ಮಾಡಲಿ. ಅವರು ಇವ್ರು ಸಹಾಯ ಮಾಡಿ ಅವರಿಗೆ, ಅವ್ರು ಇನ್ನೊಬ್ರಿಗೆ ಹೇಳಿಲಿ. ಅದೇ ನಿಮಗೆ ಸಮಾಧಾನ? ಅಷ್ಟೇ ಸರ್, ಅದಕ್ಕಿಂತ ನಮಗೆ ಸಮಾಧಾನ ಬೇರೆ ಏನಿಲ್ಲ.